Good morning, guys. So today my trade plan is ಇದೇನು ಪ್ರೀವಿಯಸ್ ಡೇ ಒಂದು ಮೂವ್ ಇತ್ತಲ್ಲ ಇದು 50% ಲೆವೆಲ್ ಒನ್ ಟೈಪ್ ಸಪೋರ್ಟ್ ಟೈಪ್ ವರ್ಕ್ ಆಗುತ್ತೆ. ಬಟ್ ಲಾಸ್ಟ್ ಅವರ್ ದ ಕನ್ಸಲ್ಟೇಷನ್ ಏನ್ ಆಗಿದಿಲ್ಲ ಇದು ಸೊ ನಂದು ಎಕ್ಸಿಟ್ ಏರಿಯಾ ಈ ಸ್ವಿಂಗ್. ಸೊ ಮ್ಯಾಕ್ಸಿಮಮ್ ನನ್ ಸ್ಟಾಪ್ ಲಾಸ್ ಇದ್ರ ಕೆಳಗಡೆ ಇರುತ್ತೆ ಗೈಸ್. ಸೊ ನಾ ಇವಾಗ ಪುಟ್ ನ ಸೆಲ್ ಮಾಡಿದೀನಿ. ಓಕೆ, 25,750 ಸ್ಟ್ರೈಕ್ ಪ್ರೈಸ್ ಪುಟ್ ನ. ಸೊ ಏನ್ ಫಸ್ಟ್ ಮೂವ್ ಬಂದಿದೆಲ್ಲ ಯೂಸಲಿ ರಿವರ್ಸ್ ಇಲ್ಲಿಂದ ನಿನ್ನೆ ಯಾರು ಟ್ರೇಡ್ ಮಿಸ್ ಮಾಡ್ಕೊಂಡಿರ್ತಾರಲ್ಲ ಅವ್ರು ಇವತ್ತು ಎಂಟ್ರಿ ಪ್ಲಾನ್ ಮಾಡ್ತಾರೆ. ಸೊ ನಿನ್ ಯಾರ್ಯಾರು ಮಿಸ್ ಆಗಿರ್ತಲ್ಲ ಅವ್ರೆಲ್ಲರೂ ಇವತ್ತು ಮಾರ್ಕೆಟ್ದಾಗ ಎಂಟ್ರಿ ಆಗ್ತಾರೆ. ಯಾಕಂದ್ರೆ ನೀನ್ ಎಷ್ಟು ಬಿಗ್ ಮೂವ್ ಒಬ್ಬೊಬ್ರ ಟ್ರೇಡ್ ಮಾಡಕ್ ಆಗೋದಿಲ್ಲ ಇದು ಯೂಸಲಿ. ಓಕೆ, ಇದು ಪೊಸಿಷನ್ ಇದೆಲ್ಲ ಒಂದು ಹೆಡ್ಜಿಂಗ್ ಇದೆ ಪ್ರೆಸೆಂಟ್ ಈಗ. ಓಕೆ, ಇವತ್ತು ಕ್ಲೋಸಿಂಗ್ ಸೈಡ್ ಇದೆ. ಸೊ ಎಕ್ಸ್ಪೈರಿನೂ ಇದೆ, ವೀಕ್ಲಿ ಎಕ್ಸ್ಪೈರಿ ಇವತ್ತು. ಸೊ ಹಂಗಾಗಿ ನಾನು ಕ್ಲೋಸಿಂಗ್ ಪಿ ಸೈಡ್ ನ ಶಾರ್ಟ್ ಮಾಡಿದ್ದೀನಿ. ನಾ ಬುಲ್ಲಿಶ್ ಇದೀನಿ ಮಾರ್ಕೆಟದಲ್ಲಿ. ಇದು ನನ್ ಕೆಳಗೆ ಸ್ಟಾಪ್ ಲಾಸ್ ಇದೆ ಗೈಸ್. ಓಕೆ, ಇದು ಕ್ಲೋಸಿಂಗ್ ಇದೆ ಪ್ಲಸ್ ಇಲ್ಲಿ ಕನ್ಸಲ್ಟೇಷನ್ ಆಗಿದೆ. ಸೊ ದಿಸ್ ಇಸ್ ಮೈ ಸ್ಟಾಪ್ ಲಾಸ್ 25,671 is my stop loss. ಓಕೆ, ಸೊ ಒಂದೇ ಲಾಟ್ ಇದೆ ನನ್ನ ಹತ್ರ, ಪೊಸಿಷನ್ ಹೆಡ್ಜ್ ಮಾಡಿದ್ದೀನಿ. ಇದು ಕೆಳಗಡೆ ಬಂದ್ರೆ ನಾನು ಪೊಸಿಷನ್ ಎಕ್ಸಿಟ್ ಆಗ್ಬಿಡ್ತೀನಿ ಗೈಸ್. ಸೊ ಇಷ್ಟು ಶಾರ್ಟ್ ಸೆಲ್ಲಿಂಗ್ ಬಂದ ಮೇಲೆ ನಾನು ಮೀನ್ಸ್ ಪುಟ್ ಸೈಡ್ ಎಂಟರ್ ಆಗಿದ್ದೀನಿ. ಬಿಕಾಸ್ ಆಫ್ ಪ್ರೀವಿಯಸ್ ಏನ್ ಟ್ರೆಂಡ್ ಇದೆಲ್ಲ ಅದು ಯೂಸಲಿ ಟೈಮ್ ತಗೊಳ್ತದೆ. ಈ ಟೈಮ್ ಡಿಕೆ ಒಳಗೆ ನಮ್ ಪ್ರೀಮಿಯಮ್ ಡಿಕೆ ಬರುತ್ತೆ. ಸೊ ಆ ಅಡಿಷನಲ್ ಬೆನಿಫಿಟ್ ನಾನು ನಂದು ವ್ಯೂ ಇಟ್ಕೊಂಡು ಈ ಮಾರ್ಕೆಟ್ ದಲ್ಲಿ ಟ್ರೇಡ್ ತಗೊಂಡಿದ್ದೀನಿ. ಓಕೆ, ಸೊ ಮ್ಯಾಕ್ಸಿಮಮ್ ಸ್ಟಾಪ್ ಲಾಸ್ ಇದು. ಸೊ ದಿಸ್ ಇಸ್ ಪ್ರೀವಿಯಸ್ ಡೇ ಬೈಯರ್ ಏರಿಯಾ ಇದೆ ಪೂರ. ಸೊ ನನ್ನ ಟಾರ್ಗೆಟ್ ಏನಿದೆಲ್ಲ ಯೂಸಲಿ ಈ ಸ್ವಿಂಗ್ ಇದೆಲ್ಲ ಈ ಸ್ವಿಂಗೇ ಇರುತ್ತೆ. ಸೊ ಈಗ ಫಸ್ಟ್ ಅವರ್ ಇದೆಲ್ಲ, ಸೊ ಹಂಗಾಗಿ ಮಾರ್ಕೆಟ್ ಏನಾಗುತ್ತೆ, ಕನ್ಸಲ್ಟೇಷನ್ ಆಗುತ್ತೆ. ಆಲ್ಮೋಸ್ಟ್ ಟೈಮ್ ಡಿಕೆ ಆಗಿ ಪ್ರೀಮಿಯಂ ಎಲ್ಲ ಒಂದ್ ಲೆವೆಲ್ ಪ್ರೀಮಿಯಂ ಏನಾಗುತ್ತೆ, ಸ್ವಸ್ತ ಆಗುತ್ತೆ. ಈಗ ಏನಾಯ್ತು, ಪಿ ಸೈಡ್ ಕಾಸ್ಟ್ಲಿ ಮಾಡಿದ್ರೆ, ಓಕೆ, ನೌ ದೇ ವಿಲ್ ಮೇಕ್ ಸಿ ಸೈಡ್ ಕಾಸ್ಟ್ಲಿ. ಕಾಸ್ಟ್ಲಿ ಮೀನ್ಸ್ ಹೈ ಪ್ರೀಮಿಯಂ. ಇವಾಗ ಪಿ ಇಲ್ಲಿಂದ ತಗೊಂಡವರು ಇಲ್ಲಿ ಮಾಡೋದ್ರಿಂದ ಪ್ರೀಮಿಯಂ ಹೆಚ್ಚಾಗಿರುತ್ತೆ ಯೂಸಲಿ. ಓಕೆ, ಈಗೇನಾಗುತ್ತೆ, ಸಿಇ ಅವ್ರು ಕಡಿಮೆ ಆಗಿರುತ್ತೆ. ಈಗೇನ್ ಮಾಡ್ತಾರ, ಸಿಇ ಅವರು ಮತ್ತೆ ಮೇಲ್ಗಡೆ ಹೋಗ್ತಾರೆ ಮಾರ್ಕೆಟಿಗೆ. ಓಕೆ ಗೈಸ್, ಹಲೋ. ಹಾ ಹಾ ಆಯ್ತಾಯ್ತು. ಓಕೆ, ಹಾ ಮಕ್ಕೊಂದ ಆಯ್ತಾಯ್ತು. ಸೊ ಫಸ್ಟ್ ಮಾರ್ಕೆಟ್ ನಮ್ದು ಅನಲೈಸ್ ಏನಿದೆ ಅದನ್ನ ಟ್ರೇಡ್ ಮಾಡೋಣ ಫಸ್ಟ್. ಓಕೆ, ಮಾರ್ಕೆಟ್ ಅದರದೇ ಆದ ವ್ಯೂ ಇರುತ್ತೆ ಮಾರ್ಕೆಟ್ದಲ್ಲಿ. ಸೊ ಅದ್ರ ವ್ಯೂ ಏನಿದೆಲ್ಲ ನಾವು ಅದನ್ನ ಮ್ಯಾಚ್ ಮಾಡೋಣ ನಮ್ಮ ಸೈಕಾಲಜಿ ಜೊತೆ. ಸೊ ಮ್ಯಾಚ್ ಮಾಡಿ ಟ್ರೇಡ್ ಎಂಟರ್ ಆಗೋಣ ಮ್ಯಾಕ್ಸಿಮಮ್. ಸೊ ಮ್ಯಾಕ್ಸಿಮಮ್ ಏನಾಗುತ್ತೆ, ಇಲ್ಲಿ ಮಾಡೋಣ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ.
ಇದಕ್ಕಿಂತ ಹೆಚ್ಚಂತ್ರ ಏನು ಆಗೋದಿಲ್ಲ ಮಾರ್ಕೆಟ್ದಾಗ. ಐ ಆಮ್ ರೆಡಿ ಟು ಅಕ್ಸೆಪ್ಟ್ ಸ್ಟಾಪ್ ಲಾಸ್. ಓಕೆ, ದಿಸ್ ಇಸ್ ಆಪ್ಷನ್ ಸೆಲ್ಲಿಂಗ್. ಸೊ ಆಪ್ಷನ್ ಸೆಲ್ಲಿಂಗ್ ಯಾವಾಗ ಮಾಡ್ಬೇಕು, ಆಪ್ಷನ್ ಬೈಯಿಂಗ್ ಯಾವಾಗ ಮಾಡ್ಬೇಕು, ನಾವು ಎಲ್ಲ ಮಾರ್ಕೆಟಿಗೂ ನಾವು ರೆಡಿ ಇರ್ಬೇಕು. ಆಪ್ಷನ್ ಸೆಲ್ಲಿಂಗ್ ಬಂದಾಗ ಸೆಲ್ಲಿಂಗ್ ಮಾಡ್ಬೇಕು, ಬೈಯಿಂಗ್ ಬಂದಾಗ ಬೈಯಿಂಗ್ ಮಾಡ್ಬೇಕು. ಇವೊಂದು ನಾವು ಸ್ಟಾಕ್ ಆಪ್ಷನ್ ಟ್ರೇಡ್ ಮಾಡ್ತಿರ್ತೀವಿ, ಸ್ಟಾಕ್ ಆಪ್ಷನ್ ಟ್ರೇಡು ಮಾಡ್ತೀವಿ. ಓಕೆ, ಸೊ ವಿಲ್ ವೇಟ್ ಗೈಸ್. ಜಸ್ಟ್ ಬೈಯರ್ ಒಂದು ಪುಷ್ ಮಾಡಿದ್ರೆ ಮುಗಿತು, ಇದೆಲ್ಲ ಪ್ರೀಮಿಯಂ ಇಮಿಡಿಯೇಟ್ಲಿ ಡಿಕೆ ಆಗ್ಬಿಡುತ್ತೆ. ಓಕೆ, ದೇ ಆಲ್ಸೋ ನೀಡ್ ಗುಡ್ ಪ್ರೈಸ್. ಸೊ ಪಿ ಸೆಲ್ ಮಾಡಕ್ಕೆ ಒಂದು ಗುಡ್ ಪ್ರೈಸ್ ಬೇಕು. ಸೊ ಹಂಗಾಗಿ ವೇಟ್ ಮಾಡ್ತಿದ್ದಾರೆ. ಸೊ ಮಾರ್ಕೆಟ್ ಡೌನ್ ಆಗತ್ರ ಪ್ರೀಮಿಯಂ ಡೌನ್ ಆಗೋದಿಲ್ಲ, ಬಿಕಾಸ್ ಆಫ್ ದ ಪುಟ್ ಸೆಲ್ಲಿಂಗ್ ಹಿಯರ್, ಈ ಏರಿಯಾದಲ್ಲಿ ಜಸ್ಟ್ ಒನ್ ಪುಷ್. ಓಕೆ, ಸ್ಟಾಪ್ ಲಾಸ್ ಇಲ್ಲಿಗಿದೆ. ಸೊ ಮ್ಯಾಕ್ಸಿಮಮ್ 2 ಟ್ರೇಡ್ ಪರ್ ಡೇ ನಾನು ತಗೊಳ್ಳೋದು. ಇದು ಫಸ್ಟ್ ಆಪ್ಷನ್ ಸೆಲ್ಲಿಂಗ್ ಮಾಡಿದ್ದೀನಿ. ಮೇ ಬಿ ಇನ್ನೊಂದು ತಗೊಂಡ್ರೆ ತಗೋತೀನಿ, ಇಲ್ಲ ಡನ್ ಫಾರ್ ದ ಡೇ. ಎಷ್ಟು ಲಾಸ್ ಆಗಿದೆ ಅಷ್ಟು ಎಕ್ಸೆಪ್ಟ್ ಮಾಡ್ಕೊಂಡು ಕ್ಲೋಸ್ ಮಾಡ್ಬಿಡ್ತೀನಿ ಇವತ್ತಿನ ಟ್ರೇಡ್. ಇದರಲ್ಲಿ ಮ್ಯಾಕ್ಸಿಮಮ್ ನನ್ನ ಪ್ರಕಾರ ಲಾಸ್ 1000 to 1200 ಮಟ ಆಗ್ಬೋದು. ಓಕೆ, ನಾ ಇದನ್ನ 72 ಪ್ರೀಮಿಯಂ ನಾ ಸೆಲ್ ಮಾಡಿದ್ದೀನಿ. ಇದನ್ನ 72 ರುಪೀಸ್ ಇರ್ತದೆ ಪ್ರೀಮಿಯಮ್. ಸೊ ನಮ್ದು ರಿಸ್ಕ್ ಒಂದು 12,000 ಆದ್ರೆ ನಾ ಯೂಸಲಿ ಇದನ್ನ ಏನ್ ಮಾಡ್ತೀನಿ ಅಂದ್ರೆ 1 ಗಂಟೆ ಮಟ ಹೋಲ್ಡ್ ಮಾಡ್ತೀನಿ, ಯಾಕಂದ್ರೆ ಆಪ್ಷನ್ ಸೆಲ್ಲಿಂಗ್ ಮಾಡಿದ್ದೀನಿಲ್ಲ. ಸೊ ಹಂಗಾಗಿ ಐ ಕ್ಯಾನ್ ಹೋಲ್ಡ್ ಅಪ್ ಟು 130. ಓಕೆ, ಸೊ ಅಲ್ಲಿ ಮಟ ಎಷ್ಟು ಡಿಕೆ ಆಗುತ್ತಲ್ಲ ಅಷ್ಟು ಬೆನಿಫಿಟ್ ತಗೋತೀನಿ. ಸೊ ಮ್ಯಾಕ್ಸಿಮಮ್ ರಿಸ್ಕ್ ಇಸ್ ಮೈ 1200 ಈ ಟ್ರೇಡದಲ್ಲಿ. ಬಟ್ ರಿವಾರ್ಡ್ ಅಗೇನೆಸ್ಟ್ ಅದು ಪೂರ ಪ್ರೀಮಿಯಂ ಜೀರೋ ಆದ ನಂತರ 4500 600 ಮಟ ಬರ್ತದೆ. ಓಕೆ, ಸೊ ಈ ಟ್ರೇಡ್ ಎಕ್ಸಿಕ್ಯೂಟಿವ್ ಬೇಸ್ ಆಡ್ ಆನ್ ಪ್ರೀವಿಯಸ್ ಟ್ರೆಂಡ್ ಇದೆ, ಪಾಸಿಟಿವ್ ಇದೆ, ಬಟ್ ಓವರಾಲ್ ಟ್ರೆಂಡ್ ನೆಗೆಟಿವ್ ಇದೆ.
ಬಟ್ ನಿನ್ನೇನಾಗಿದೆ ಬುಲಿಶ್ ಮೂಮೆಂಟಮ್ ಬಂದಿದೆ ಮಾರ್ಕೆಟ್ 11 ಗಂಟೆ ಮೇಲೆ. ಸೊ ಹಂಗಾಗಿ ನನ್ನ ಟ್ರೇಡ್ ಏನಿದೆಲ್ಲ ಬುಲ್ಲಿಶ್ ಇರುತ್ತೆ. ಇದ್ರ ಕೆಳಗಡೆ ಕ್ಲೋಸ್ ಆಗೋಮಟ ಇವತ್ತು ಮಾತ್ರ ನನ್ ಬುಲ್ಲಿಶ್ ಇರುತ್ತೆ. ಓಕೆ, ಸೊ ಮಾರ್ಕೆಟ್ ಅಲ್ಲಿ ನೋಡಿ ಜಸ್ಟ್ ಒಂದು ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಬಂದಕ್ಕೆ ಪೊಸಿಷನ್ ರಿವರ್ಸ್ ಆಯ್ತು, ನೆಗೆಟಿವ್ ಇಸ್ ಪಾಸಿಟಿವ್ ಅಂತ. ಸೊ ಇದೆಲ್ಲ ಮಾರ್ಕೆಟ್ ಸೈಕಾಲಜಿ ಪ್ರಕಾರ ನಡೀತೆ. ನಾವು ಇಲ್ಲಿಂದ ಸೆಲ್ ಮಾಡಬಹುದು, ಇಲ್ಲಿಂದ ಬೈ ಮಾಡಬಹುದು, ಇಲ್ಲ ಅದರದೇ ಆದ ಮಾರ್ಕೆಟ್ ಲೆವೆಲ್ಸ್ ಇರುತ್ತೆ. ಆ ಲೆವೆಲ್ಸ್ ಅಲ್ಲೇನೆ ನಾವು ಬೈ ಮಾಡ್ಬೇಕು. ಸ್ವಲ್ಪ ವೇರಿಯೇಷನ್ ಆಗುತ್ತೆ ಚೋಟ ಮೋಟ ಪಾಯಿಂಟ್, ಬಟ್ ಮ್ಯಾಕ್ಸಿಮಮ್ ಟೈಮ್ಸ್ ಏನಿದೆಲ್ಲ ನಾವು ನಮ್ಮ ಲೆವೆಲ್ಸ್ ಸಂಬಂಧ ವೇಟ್ ಮಾಡ್ಬೇಕು. ಸೊ ಇದು ನನ್ನ ಲೆವೆಲ್ ಇತ್ತು ಯೂಸಲಿ. ಇದನ್ ಪ್ರೀವಿಯಸ್ ಡೇ ಇಲ್ಲೊಂದು ಈ ರೀಟೆಸ್ಟ್ ಆಗಿತ್ತಲ್ಲ ಈ ಲೆವೆಲ್. ಸೊ ಈ ಲೆವೆಲ್ ಸಂಬಂಧ ನಾನು ವೇಟ್ ಮಾಡಿದೆ. ಬಟ್ ಈಗ ನಾನು ಲಾಸ್ ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ ನಾನು, ಯಾಕಂದ್ರೆ ನಾವು ಒಂದ್ಸಲ ಪ್ರಾಫಿಟೇಬಲ್ ಬಂದಿದ್ದಿಲ್ಲ. ಸೊ ನಾ ಈಗ ಲಾಸ್ ತಗೋಡಿಲ್ಲ, ನಾ ಕಾಸ್ಟ್ ಎಕ್ಸಿಟ್ ಆಗ್ತೀನಿ ಇದರಲ್ಲಿ ಪೊಸಿಷನ್ದಲ್ಲಿ. ಸೊ ವಿತ್ ಒನ್ ಲಾಟ್ ಇಟ್ ಇಸ್ ಗುಡ್ ಇನಫ್. 2000 ಇಸ್ ನಾಟ್ ಎ ಸ್ಮಾಲ್ ಅಮೌಂಟ್. ಫಾರ್ 2000 ಸಂಬಂಧ ನಾನು ಪೂರ ಡೇ ವರ್ಕ್ ಮಾಡ್ಬೇಕು. ಸೊ 2000 ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ಓಕೆ ಗೈಸ್, ಸೊ ಐ ಕ್ಯಾನ್ ಡೂ ಆಪ್ಷನ್ ಸೆಲ್ಲಿಂಗ್, ಆಪ್ಷನ್ ಬೈಯಿಂಗ್, ಸ್ಟಾಕ್ ಆಪ್ಷನ್, ಇಂಟ್ರಾಡೇ, ಸ್ಟಾಕ್ ಇಂಟ್ರಾಡೇ. ನಾನು ಯೂಸಲಿ ಫ್ಯೂಚರ್ ಟ್ರೇಡ್ ಮಾಡಿಲ್ಲ ಇನ್ನು ಮಟ್ಟ ಆದರೂ, ಬಟ್ ನಾನು ಆಪ್ಷನ್ದಲ್ಲಿ ಟ್ರೇಡ್ ಮಾಡಿ ರೂಢ ಇದೆ, ಸ್ಟಾಕ್ ಆಪ್ಷನ್ದಲ್ಲಿ ರೂಢ ಇದೆ. ಪ್ಲಸ್ ಆಪ್ಷನ್ ಸೆಲ್ಲಿಂಗ್ ಮೊದಲಿಂದನೂ ಮಾಡ್ಕೋತಾ ಇದ್ದೆ. ಸ್ವಲ್ಪ ದಿವಸ ಆದ್ಮೇಲೆ ನಾನು ಸ್ಟಾಪ್ ಮಾಡಿದೆ. ಬಟ್ ನಾ ಯೂಸಲಿ ಎಕ್ಸ್ಪೈರಿ ಡೇ ದಿವಸ ಆಪ್ಷನ್ ಸೆಲ್ಲಿಂಗ್ ಮಾಡ್ತೀನಿ. ರೀಸೆಂಟ್ ಆಗಿ 1 ಇಯರ್ ಬ್ಯಾಕ್ ನಾನು ಆಪ್ಷನ್ ಸೆಲ್ಲಿಂಗ್ ಜಾಸ್ತಿ ಮಾಡ್ತಿದ್ದೆ. ಬಟ್ ಆಪ್ಷನ್ ಸೆಲ್ಲಿಂಗ್ ದಲ್ಲಿ ನಂದು ಏನಾಯ್ತು ಅಂದ್ರೆ, ನಾ ಅಪೋಸಿಟ್ ಟ್ರೆಂಡ್ ದಲ್ಲಿ ಇರ್ತಿದ್ನಲ್ಲ. ಸೊ ಆ ಟೈಮ್ದಲ್ಲಿ ಏನಾಕಿತ್ತು, ನಾನು ಲಾಸ್ ಅಕ್ಸೆಪ್ಟ್ ಮಾಡ್ಕೋತಿದ್ದೆ ಭಾಳ ಆ ಟೈಮ್ದಲ್ಲಿ. ಸೊ ಅಗೇನ್ ಆಲ್ಮೋಸ್ಟ್ ನನ್ಗೆ ಒನ್ ಆಲ್ಮೋಸ್ಟ್ 9 to 1 year ಆಯ್ತು. ಅಲ್ಲಿ ಆ ಸೈಕಾಲಜಿಯಿಂದ ಹೊಳ್ಳಿ ರಿವರ್ಸ್ ಆಗಿ ಬರ್ಲಿಕ್ಕೆ ಆಲ್ಮೋಸ್ಟ್ 8 to 9 months. ಸೊ ನಾ ಅವಾಗ ಏನ್ ಮಾಡಿದೆ, ಆಪ್ಷನ್ ಬೈಯಿಂಗ್ ಹೋದೆ ಪ್ಯೂರ್ಲಿ, ಅಂದ್ರೆ ಟ್ರೆಂಡ್ ಸೈಡ್ ಅಷ್ಟೇ ಹೋದೆ. ಯಾವ ಸೈಡ್ ಟ್ರೆಂಡ್ ಇರುತ್ತೆ ಆ ಸೈಡ್ ತಗೋತಿದೆ. ಇವಾಗ ಪ್ಯೂರ್ಲಿ ಏನಿದೆ ಆಪ್ಷನ್ ಸೆಲ್ಲಿಂಗ್ ಮಾಡ್ತೀನಿ, ಬಟ್ ಬೇಸ್ಡ್ ಆನ್ ಮಾರ್ಕೆಟ್ ಕಂಡೀಷನ್. ಸೊ ಹಂಗಾಗಿ ನಾನು ಆಪ್ಷನ್ ಸೆಲ್ಲಿಂಗ್, ಆಪ್ಷನ್ ಬೈಯಿಂಗ್ ಮಾಡ್ತಾ ಇದ್ದೀನಿ. ಸೊ ಇದು ನಂದು ಡಿಸಿಪ್ಲಿನ್. ನಾ ಟ್ರೇಡಿಂಗ್ ಕಲಿ ಪರ್ಪಸ್ನೇ ನಾನು ವಿಡಿಯೋ ಮಾಡ್ತಿದ್ದೀನಿ. ಇದರಿಂದ ನಿಮ್ಗೆ ಏನೇನು ಅರ್ಥ ಆಗುತ್ತೆ, ನಿಮ್ಗೆ ಏನಾದ್ರೂ ಬೆನಿಫಿಟ್ ಇದ್ರೆ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಓಕೆ, ಯೂಸಲಿ ನನ್ನ ಟ್ರೇಡ್ ಏನಿರ್ತದ 11 ಗಂಟೆ ಮಟ ನಾನು ಇರ್ತೀನಿ. 11 ಗಂಟೆಗೆ ಏನಾಗುತ್ತೆ, ನಾನು 10 ರಿಂದ 11 ಗಂಟೆಗೆ ನಾನು ನನ್ನ ವರ್ಕಿಗೆ ಹೋಗ್ಬಿಡ್ತೀನಿಲ್ಲ. ಸೊ ಹಂಗಾಗಿ ನಾನು ಟ್ರೇಡ್ ಕ್ಲೋಸ್ ಮಾಡ್ತೀನಿ ಯೂಸಲಿ. ಇನಿಷಿಯಲ್ ಏನಿದೆಲ್ಲ ಇದೇ ಸ್ಟಾಪ್ ಲಾಸ್ ಮೇಂಟೈನ್ ಮಾಡ್ತೀನಿ ಪ್ರೆಸೆಂಟ್. ಇಷ್ಟು ಲಾಸ್ ಮಾಡ್ಕೋಕ್ ರೆಡಿ ಇದೀನಿ. ಸ್ಟಾಪ್ ಲಾಸ್ ಮೇಂಟೈನ್ ಮಾಡ್ತೀನಿ ಮೀನ್ಸ್ ಇಷ್ಟು ರೆಡಿ ಇದೀನಿ ಸ್ಟಾಪ್ ಲಾಸ್ ಮಾಡ್ಕೊಳ್ಳಿಕ್ಕೆ.
ಸೊ ವಿ ಸ್ಟಿಕ್ ಟು ಪ್ಲಾನಿಂಗ್ ಸ್ಟಿಕ್ ಆಗೋಣ. ಪ್ರಾಫಿಟ್ ಲಾಸ್ ಇಟ್ ಈಸ್ ಪಾರ್ಟ್ ಆಫ್ ಗೇಮ್. ಸೊ ಫಸ್ಟ್ ನಮ್ಮ ಸ್ಟ್ರಾಟಜಿ ನಾವು ಸ್ಟಿಕ್ ಆಗೋಣ. ಓಕೆ, ಮೇ ಬಿ ಇಲ್ಲಿ ಕನ್ಸಲ್ಟೇಷನ್ ಆಗುತ್ತೆ, ಮೇ ಬಿ ಒಂದ್ಸತಿ ಇಲ್ಲಿ ಟ್ರ್ಯಾಪ್ ಮಾಡ್ತಾರೆ, ಎಲ್ಲ ಮಾರ್ಕೆಟ್ದಾಗ ಆಗುತ್ತೆ. ಸೊ ಹಂಗಾಗಿ ಈ ಸ್ವಿಂಗ್ ಏನಿದೆಲ್ಲ ಭಾಳ ಮಂದಿ ಸ್ಟಾಪ್ ಲಾಸ್ ಕೊಡಕ್ಕೆ ರೆಡಿ ಇರ್ತಾರೆ. ಇದು ಇದು ಪ್ರಾಪರ್ ಸ್ಟಾಪ್ ಲಾಸ್ ಆಗುತ್ತೆ ಇವತ್ತಿನ ಮಾರ್ಕೆಟ್ದಲ್ಲಿ. ಯಾಕಂದ್ರೆ ಇದು ಪ್ರೀವಿಯಸ್ ಏನ್ ಇತ್ತಲ್ಲ 5 ಮಿನಿಟ್ಸ್ 15 ಮಿನಿಟ್ಸ್ ಕ್ಯಾಂಡಲ್, ಸೊ ಈ ಕ್ಯಾಂಡಲ್ ರೀಟೆಸ್ಟ್ ಲೆವೆಲ್ ಇದೆ ಇಲ್ಲಿ. ಸೊ ಹಂಗಾಗಿ ನಾನು ಇದನ್ನ ಸ್ಟಾಪ್ ಲಾಸ್ ಇಟ್ಕೊಂಡಿದ್ದೆ. ಓಕೆ ಗೈಸ್, ಸೊ ನಾನು ಇದು ವಿಡಿಯೋ ಮಾಡತ್ರ ಭಾಳ ಲಾಂಗ್ ಆಗುತ್ತೆ. ಸೊ ನಾನು ಫೈನಲ್ ಒಂದು ಇರುತ್ತಲ್ಲ ಅದೊಂದು ವಿಡಿಯೋ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ.